ಬಂಧುಗಳೇ, ಜೈ ಭೀಮ್. ನಾನು ನಿಮ್ಮ ಭೀಮಪುತ್ರಿ. ಬಂಧುಗಳೇ, ಇವತ್ತು ಒಂದು ವಿಚಾರನ ಡಿಸ್ಕಸ್ ಮಾಡ್ಲಿಕ್ಕಂತ ಬಂದಿದ್ದೀನಿ. ಏನು ಕಾಮಿಡಿಯನ್ ನಯನ ಒಂದು ಶೋಷಿತ ಸಮುದಾಯದ ಬಗ್ಗೆ ಅವಮಾನ ಆಗೋ ರೀತಿನಲ್ಲಿ ಮಾತಾಡಿರುವಂಥದ್ದು. ಸೊ ಈ ಥರದ ವಿಚಾರಗಳು ಹಿರಿಯ ಲೀಡರ್ಸ್ಗಳು, ಒಂದಷ್ಟು ಸಂಘಟಕರು, ಹೋರಾಟಗಾರರು ಎಲ್ಲ ಕೇಳಿದಾಗ ಉದ್ದಟತನದಿಂದ ಮಾತಾಡಿರುವಂಥದ್ದು. ಈ ಥರದ ವಿಚಾರಗಳೆಲ್ಲ ಆದಾಗ ಎಲ್ಲರೂ ಸೇರಿ ಖಂಡಿಸಿದ್ರೆ ಅವ್ರಿಗೆ ನಿಜವಾಗ್ಲೂ ಅದ್ರ ಬಗ್ಗೆ ಒಂದು ಎಚ್ಚರಿಕೆ ಆಗುತ್ತೆ. ಆದರೆ ಯಾರೂ ಖಂಡಿಸದೆ ಕೆಲವರು ಮಾತ್ರ ವಾಯ್ಸ್ ರೈಸ್ ಮಾಡಿದಾಗ ಎಂಟೈರ್ ಆ ಸಮುದಾಯದ ಬಗ್ಗೆ ಹಗುರವಾಗಿ ತಗೊಳ್ಳೋದಿಲ್ವಾ? ಸೊ ಹಾಗಾಗಿ ಬಂಧುಗಳೇ, ನಾನೇನು ಹೇಳ್ತೀನಿ, ಈ ಫಿಲಮ್ ಚೇಂಬರ್ ಅಲ್ಲಿ ಇರಬಹುದು, ಈ ಮೀಡಿಯಾಗಳಲ್ಲಿರ್ಬೋದು, ಈ ನಡುವೆ ಈ ಥರದ್ದೊಂದು ಕಮೆಂಟ್ಗಳು ಅದು ಇದು ಬರ್ತಾ ಇರೋದಂತೂ ಸರ್ವೇ ಸಾಧಾರಣ ಆಗ್ಬಿಟ್ಟಿದೆ. ಸೊ ಇವರಿಗೆ ಅವೇರ್ನೆಸ್ ಇಲ್ಲ. ಇನ್ನು ಕೆಲವರು ಗೊತ್ತಿದ್ದು ಮಾಡ್ತಾರೆ, ಇನ್ನು ಕೆಲವರು ಗೊತ್ತಿಲ್ಲದೆ ಮಾಡುವಂಥದ್ದಿದೆ. ಸೊ ಇದಕ್ಕೆ ಏನು ಪರಿಹಾರ ಇಲ್ವಾ? ಇವರು ಅಂತಾನೆ ಇರ್ತಾರೆ, ಕೇಳ್ಕೊಂಡು ಹೋಗ್ತಾನೆ ಇರೋದು, ಅದ್ರ ಬಗ್ಗೆ ಮಾತಾಡ್ತಾ ಇರೋದು, ಕಂಪ್ಲೇಂಟ್ಸ್ ಕೊಡ್ತಾ ಇರೋದು. ಸೊ ಇದೊಂದು ಎಂಡ್ಲೆಸ್ ಪ್ರೊಸೀಜರ್ ಅಲ್ವಾ? ಸೊ ಇದಕ್ಕೆ ಒಂದು ಕೊನೆ ಹೇಗೆ ಹಾಡೋದು? ಕಾನೂನಲ್ಲಿ ಎಲ್ಲದಕ್ಕೂ ಒಂದು ಅವಕಾಶ ಇದೆಯಲ್ವಾ? ಸೊ ಹಾಗಾಗಿ ಬಂಧುಗಳೇ, ನಾನು ಹೇಳುವಂಥದ್ದು ಏನಂದ್ರೆ, ಮುಖ್ಯವಾಗಿ ಫಿಲಂ ಚೇಂಬರ್ ಅಲ್ಲಿ ಏನು ವಾಣಿಜ್ಯ ಮಂಡಳಿ ಇದೆ ಹಾಗೂ ಅಲ್ಲಿನ ಏನು ಸದಸ್ಯರುಗಳಿದ್ದಾರೆ, ಒಂದು ರೆಸಲ್ಯೂಷನ್ ಪಾಸ್ ಮಾಡಬೇಕು. ಸಮುದಾಯದ ಬಗ್ಗೆ ಆಗ್ಬಹುದು, ಬಾಬಾ ಸಾಹೇಬರ ಬಗ್ಗೆ ಆಗ್ಬಹುದು, ಯಾರು ಸಹ ಅವರು ಮೂವಿನಲ್ಲಿ ಯಾವುದ್ರಲ್ಲಿ ಆಗ್ಲಿ ಈ ತರದ ಕಂಟೆಂಟ್ ಅನ್ನ ತಗೊಳಂಗಿಲ್ಲ. ತಗೊಂಡ್ರೆ ಇಷ್ಟು ವರ್ಷ ಅವರನ್ನ ಬ್ಯಾನ್ ಮಾಡ್ತೀವಿ ಅನ್ನೋಂಥದ್ದನ್ನ ಯಾಕೆ ಸ್ಟ್ಯಾಂಡ್ ತಗೊಳ್ಳಲ್ಲ ಚಲನಚಿತ್ರ ಮಂಡಳಿ ಅವರು? ಅದರ ಜೊತೆಗೆ ಬಂಧುಗಳೇ, ಅವ್ರಿಗೆ ಒಂದು ಜವಾಬ್ದಾರಿ ಇಲ್ವಾ? ಅವ್ರಿಗೆ ಬಾಬಾ ಸಾಹೇಬರ ಬಗ್ಗೆ ಮತ್ತೆ ಆ ಕಮ್ಯುನಿಟಿ ಬಗ್ಗೆ, ಶೋಷಿತ ಸಮುದಾಯ, ಒಂದು ಸಮುದಾಯ ನೂರಾರು ವರ್ಷಗಳು, ಸಾವಿರಾರು ವರ್ಷಗಳೇ ಅಂತ ತಿಳ್ಕೊಳ್ಳಿ, ಸಾವಿರಾರು ವರ್ಷಗಳು ಒಂದು ಇಡೀ ಸಮಾಜದಿಂದ ಹೊರಗಡೆ ಉಳಿದಿದೆ ಅಂತ ಹೇಳುವಾಗ ಅದ್ರ ಬಗ್ಗೆ ಒಂದು ಗೌರವಯುತವಾಗಿ ಒಂದು ಸಾಮಾಜಿಕ ಸಮಾನತೆ ಬಗ್ಗೆ ಇವರಿಗೂ ಸಹ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವಾ? ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ, ಅವ್ರು ಅದ್ರ ಜವಾಬ್ದಾರಿ ತಗೊಂಡು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಪ್ರತಿಯೊಬ್ಬರಿಗೂ ಅದನ್ನ ತಲುಪಿಸುವಂತದ್ದು ಮಾಡಬೇಕು. ಪ್ಲಸ್ ಫಸ್ಟ್ ಇದು ಮಾಡುವಾಗ ಮತ್ತೆ ಅಲ್ಲಿ ನೀವು ಮೂವಿನಲ್ಲಿ ಸ್ಕ್ರೀನಿಂಗ್ ಕಮಿಟಿ ಇರುತ್ತೆ, ಮತ್ತೆ ಆ ಕಮಿಟಿನಲ್ಲಿ ಏನ್ ಇದ್ ಮಾಡ್ತಾರೆ, ಅದೇನ್ ಮಂಡಳಿ ಇರುತ್ತಲ್ಲ ವಾಣಿಜ್ಯ ಇದರಲ್ಲಿ, ಮೂವಿ ಇದರಲ್ಲಿ, ಸೊ ಅವರು ಸಹ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಗಮನ ಹರಿಸಿ ಇಮಿಡಿಯೇಟ್ ಆ ಥರದ್ದು ಯಾವುದೇ ಒಂದು ನೋವಾಗುವಂಥದ್ದು, ಒಂದು ಯಾವುದೇ ಸಮುದಾಯಕ್ಕಾಗ್ಲಿ ನೋವಾಗುವಂಥ ವಿಚಾರಗಳು ಬಂದಾಗ ಇಮಿಡಿಯೇಟ್ ಸೆನ್ಸಾರ್ ಮಾಡಬೇಕಾಗತ್ತೆ. ಸೊ ಇದು ಬೇಸಿಕಲಿ ಸೆನ್ಸಾರ್ ಮಂಡಳಿಯ ಒಂದು ಜವಾಬ್ದಾರಿ. ಹಾಗಾಗಿ ಬಂಧುಗಳೇ, ನಾನು ಏನು ಹೇಳೋದು, ಅದಾದ ನಂತರದಲ್ಲಿ ಏನು ಮೀಡಿಯಾಗಳಲ್ಲಿ ಚಾನೆಲ್ಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಮಾತಾಡ್ತಾರೆ. ಸೊ ಅದರ ಕಂಟ್ರೋಲ್ ಯಾರು? ಟಿವಿ ಚಾನಲ್, ಯಾವ್ಯಾವ ಟಿವಿ ಚಾನಲ್ ಅಲ್ಲಿ ಪ್ರಸಾರ ಆಗುತ್ತೆ ಅವ್ರ ಜವಾಬ್ದಾರಿ, ಜೊತೆಗೆ ಪ್ರೋಗ್ರಾಮ್ ಹೆಡ್ ಅವ್ರ ಜವಾಬ್ದಾರಿ, ಯಾರು ಮಾತಾಡ್ತಾರೆ ಕಲಾವಿದರ ಜವಾಬ್ದಾರಿ. ಇವ್ರು ಎಲ್ಲರನ್ನೂ ಸೇರಿಸಿ ಒಂದು FIR ಮಾಡೋದು, ಅದಾದ ನಂತರ ಇವರು ಬೇಲ್ ತಗೊಳ್ಳೋದು, ತಪ್ಪಾಯ್ತು ಅಂತ ಕೇಳ್ಕೊಳ್ಳೋದು ಸೆಕೆಂಡ್ರಿ. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಅವರು ಸಹ ರೆಸಲ್ಯೂಷನ್ ಪಾಸ್ ಮಾಡಬೇಕು. ಆ ತರ ಕಂಟೆಂಟ್ ಇತ್ತು ಅಂದ್ರೆ ಅಲ್ಲೂ ಸಹ ಒಂದು ಕಮಿಟಿ ಇಡಬೇಕು. ಆ ಪ್ರೋಗ್ರಾಮ್ ಅನ್ನ ಇವರು ಟೆಲಿಕಾಸ್ಟ್ ಮಾಡ್ತಾರೆ ಅನ್ನುವಾಗ ಅದಕ್ಕೆ ಮುಂಚೆ ಇವ್ರು ನೋಡ್ಬೇಕು, ಒಬ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಅದು ಆ ತರದ್ ಏನಾದ್ರು ರಾಂಗ್ ಇತ್ತು ಅಂದ್ರೆ ಅವ್ರು ಅದನ್ನ ಕಟ್ ಮಾಡಬೇಕು. ಆ ಕಲಾವಿದರಿಗೆ ಆಗ್ಲಿ, ಆ ಕಂಟೆಂಟ್ ರೈಟರ್ಗೆ ಇರ್ಬೋದು, ಯಾರು ಡೈರೆಕ್ಟರ್ ಯಾರು ಇರ್ತಾರೆ ಅವ್ರಗಳಿಗೆ ಸ್ವಲ್ಪ ಎಜುಕೇಟ್ ಮಾಡುವಂತ ಕೆಲಸ ಮಾಡ್ಬೇಕಲ್ವಾ? ಸುಮ್ನೆ ಆಯ್ತು ಆಗೋಯ್ತು ಗೊತ್ತಿಲ್ಲದೆ ಮಾತಾಡದೆ ಅಂತ ಹೇಳಿದಾಗ ಡ್ಯಾಮೇಜ್ ಅಲ್ವಾ ಅದು? ಎಷ್ಟು ಜನಕ್ಕೆ ಅಂತ ಹೇಳ್ಕೊಂಡಿರ್ಲಿಕ್ಕಾಗುತ್ತೆ. ಹಾಗಾಗಿ ಇನ್ಮೇಲೆ ಬಂಧುಗಳೇ, ಮೀಡಿಯಾಗಳಲ್ಲಿ ಅದರಲ್ಲಿ ಇದರಲ್ಲಿ ಬಂತು ಅಂದ್ರೆ ಪ್ರೋಗ್ರಾಮ್ ಹೆಡ್, ಕಲಾವಿದರುಗಳು, ಕಂಟೆಂಟ್ ರೈಟರ್, ಎಂಟೈರ್ ಟೀಮು ಪ್ಲಸ್ ಆ ಟಿವಿ ಚಾನಲ್, ಇಷ್ಟು ಜನರನ್ನ ಹೊಣೆಗಾರನನ್ನಾಗಿ ಮಾಡಿ ಅವ್ರನ್ನ ಬಹಿಷ್ಕಾರ ಹಾಕಿ ಇಮಿಡಿಯೇಟ್ ಆ ಚಾನಲ್ ನ ಕ್ಲೋಸರ್ ಮಾಡುವಂತ ಕೆಲಸ ಆಗ್ಬೇಕು. 1-2 ಚಾನಲ್ ಮೇಲೆ ಆತರ ಆಯ್ತು ಅಂದ್ರೆ ಇನ್ಮೇಲೆ ಅವರು ಬುದ್ಧಿ ಕಲಿತಾರೆ. ಅದ್ರ ಜೊತೆಗೆ ಬಂಧುಗಳೇ, ಟಿವಿ ಇದ್ರಲ್ಲೂ ಅಷ್ಟೇ ನಮ್ಮ ಚಲನಚಿತ್ರ ಮಂಡಳಿ ಅವರಿಗೂ ಸಹ ಜವಾಬ್ದಾರಿ ಇದೆ. ಅವರು ಒಂದು ಜವಾಬ್ದಾರಿಯಿಂದ ನಡ್ಕೊಳ್ಬೇಕು, ರೆಸಲ್ಯೂಷನ್ ಪಾಸ್ ಮಾಡಬೇಕು. ಆಮೇಲೆ ನೈನಾ ಅವರು ಸಾರಿ ಕೇಳೋದನ್ನ ಬಹಳ ಮಾರ್ಮಿಕವಾಗಿ ಕೇಳಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂದ್ರೆ, ಸಾರಿ ಕೇಳೋದ್ರ ಜೊತೆಗೆ ನೀವು ಹಿರಿಯರಿದ್ದೀರಾ, ನೀವು ಸಹ ತಿದ್ದುಕೊಳ್ಳಿ, ನಿಮ್ಮ ತಪ್ಪನ್ನು ಸಹ ತಿದ್ದುಕೊಳ್ಳಿ ಅನ್ನೋ ತರದಲ್ಲಿ ಮಾತಾಡಿದ್ದಾರೆ. ಆ ಸಮುದಾಯದಲ್ಲಿ ಹುಟ್ಟಿ ಆ ನೋವನ್ನ, ಆ ಅಸ್ಪೃಶ್ಯತೆಯನ್ನ ಅನುಭವಿಸಿರೋರಿಗೆ ಮಾತ್ರ ಅದು ಗೊತ್ತಿರುತ್ತೆ, ನಿಮಗೂ ಗೊತ್ತಿರೋದಿಲ್ಲ. ಹಾಗಾಗಿ ನೈನಾ ಅವರೇ, ನಾನು ಏನ್ ಹೇಳ್ತಾ ಇದ್ದೀನಿ ನಿಮಗೆ, ಇವತ್ತು ನೀವು ಬಂದು ಮೀಡಿಯಾ ಮುಂದೆ ಎಲ್ಲ ಮಾತಾಡ್ತಾ ಇದ್ದೀರಾ, ಫ್ರೀಡಮ್ ಆಫ್ ಸ್ಪೀಚ್ ಇತ್ತ ನಿಮಗೆ? ಹಿಂದೆ ಮನು ಸಂವಿಧಾನ ಇತ್ತಲ್ಲ, ಹಿಸ್ಟ್ರಿ ತಿಳ್ಕೊಳ್ಬೇಕು ನೀವು ನಿಜವಾಗ್ಲೂ.
ಮನು ಸಂವಿಧಾನ ಇದ್ದಾಗ ಹೆಣ್ಣು ಮಾತಾಡ್ಲಿಕ್ಕೆ ಸ್ವತಂತ್ರ ಇರಲಿಲ್ಲ. ಅಂತ ಒಂದು ಕಾಲಘಟ್ಟದಲ್ಲಿ ಇದ್ದಾಗ ಬಾಬಾ ಸಾಹೇಬ್ರ ಒಂದು ಕೊಟ್ಟ ಸಂವಿಧಾನದಿಂದ ಅವ್ರದ್ದು ಎಲ್ಲ ಶೋಷಣೆಯನ್ನ ಆ ಸಮುದಾಯ ಅನುಭವಿಸಿದ್ರು ಸಹ ಅದೆಲ್ಲವನ್ನ ಬದಿಗಿಟ್ಟು ಹೆಣ್ಣು ಮಕ್ಕಳ ರೈಟ್ಸ್ಗೋಸ್ಕರ ಬಾಬಾ ಸಾಹೇಬರು ರಾಜೀನಾಮೆಯನ್ನೇ ಕೊಟ್ರು, ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆಯನ್ನೇ ಕೊಟ್ರು. ಬೇರೆ ಯಾರಾದ್ರೂ ಮಾಡಿದಾರ? ಸೊ ನಿಜವಾಗ್ಲೂ ಬಾಬಾ ಸಾಹೇಬರು ಪ್ರಥಮ ವಂದ್ಯರು. ಅವ್ರನ್ನ ಬೆಳಿಗ್ಗೆ ಎದ್ದು ನೀವು ನೆನೆಸ್ಕೊಳ್ಬೇಕು, ಆ ಸಮುದಾಯಕ್ಕೆ ಕೃತಜ್ಞತೆಯನ್ನ ಹೇಳ್ಬೇಕು ನೀವು. ಯಾಕೆಂದ್ರೆ ನೀವು ಬಹಳ ಉದ್ದಟತನದಿಂದ ಮಾತಾಡಿದ್ರೆ, ನಿಮ್ ತಂದೆಯವ್ರನ್ನ ಅಂದಿದ್ದಕ್ಕೆ ನಿಮಗೆ ಬಹಳ ಬೇಜಾರಾಗೋಯ್ತು. ತಂದೆ ತಾಯಿ ಏನ್ ಸಂಸ್ಕಾರ ಕಳ್ಸಿದ್ದಾರೆ ಅಂತ ಹೇಳ್ತಾ ಇದ್ದಂಗೆ ನಿಮಗೆ ಬೇಜಾರಾಗೋಯ್ತು. ಆದ್ರೆ ಆ ಇಡೀ ಸಮುದಾಯದ ನೋವು ನಿಮಗೆ ಗೊತ್ತಿದ್ಯಾ? ನಿಮ್ಮನ್ನ ಒಂದು ಊರ್ನಲ್ಲಿ ಇದ್ದು ನಿಮ್ಮನ್ನ ಮನೆಗೆ ಸೇರಿಸದೆ ನಿಮ್ಮನ್ನ ಆಚೆ ಇಟ್ಬಿಟ್ರೆ ಹೇಗಿರ್ಬೋದು ನಯನ ಅವರೇ? ಒಂದ್ ನಿಮಿಷ ಯೋಚನೆ ಮಾಡಿ ನೋಡಿ. ನೀವು ಅದ್ರ ಬಗ್ಗೆ ರೆಬೆಲ್ ಆಗಿ ನಿಲ್ತಾ ಇರ್ಲಿಲ್ವಾ? ಅದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ. ಅಟ್ರಾಸಿಟಿ ಆಕ್ಟ್ ಯಾಕೆ ಬಂತು, ಆ ಆಕ್ಟಿನ ಒಂದು ಪ್ರಭಾವ ಏನಿರುತ್ತೆ, ಅದು ಪರ್ಟಿಕ್ಯುಲರ್ ಈ ಸಮುದಾಯಕ್ಕೆ ಯಾಕಿದೆ. ಮಾತಾಡಬಾರ್ದು ಅಂತ ಯಾರೋ ಹೇಳಿದ್ರು ಅಂತ ನೀವು ಹೇಳಿದ್ರಿ, ಆದ್ರೆ ಯಾಕೆ ಮಾತಾಡಬಾರ್ದು, ಏನು ಶೋಷಣೆ ಆಗಿದೆ ಅವರಿಗೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ ನೈನಾ ಅವರೇ. ಅರ್ಥ ಮಾಡ್ಕೊಂಡು ನಿಮಗೆ ನಿಜವಾಗ್ಲೂ ಆ ರಿಯಾಲಿಟಿ ಅರಿವಾಗಿದ್ದಿದ್ರೆ ನಿಮ್ಮ ಟೋನ್ ಆ ತರ ಇರ್ತಾ ಇರ್ಲಿಲ್ಲ. ಏನೋ ಒಂಥರ ಟಾಂಟ್ ಕೊಡೋ ತರ ಇತ್ತು ನಿಮ್ ಟೋನ್, ಬುದ್ಧಿ ಹೇಳೋ ತರ ಇತ್ತು. ಬುದ್ಧಿ ಹೇಳೋಷ್ಟು ದಲಿತ ಲೀಡರ್ಗಳಿಗೆ, ಸೀನಿಯರ್ ಲೀಡರ್ಗಳಿಗೆ, ಆ ಸಮುದಾಯಕ್ಕೆ ಬುದ್ಧಿ ಹೇಳೋಷ್ಟು ಬೆಳೆದಿಲ್ಲಮ್ಮ ನೀನು. ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನೀನು. ಇನ್ನು ಕಲಿಯೋದು ತಿಳ್ಕೊಳ್ಬೇಕಾಗಿರೋದು ಬಹಳಷ್ಟು ಇದೆ. ನೀನು ಏಜು ಇಲ್ಲ. ಆ ವ್ಯಕ್ತಿಗೆ ಏನು ಹಿರಿಯ ನಾಯಕರು ಇದ್ದಾರೆ, ಹನುಮಂತ್ ಎಳಸಂಗಿ ಅವರು, ಅವ್ರಿಗಾಗಿರೋ ಏಜು ಸಹ, ಅವ್ರಿಗೆ ಆಗಿರೋ ಅನುಭವ ಸಹ ನಿನಗೆ ಏಜ್ ಆಗಿಲ್ಲ. ಅರ್ಥ ಆಯ್ತಾ? ಯಾವುದೇ ಯಾರಿಗೆ ಆಗ್ಲಿ ಮಾಡೋ ಅವಮಾನ ಬಹಳ ದೊಡ್ಡದು. ಅದನ್ನ ಹಾಟ್ಲಿ ನೀನು ಸಾರಿ ಕೇಳಲಿಲ್ಲ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದು. ಮುಂದಿನ ದಿನಗಳಲ್ಲಿ ಇದೇ ತರದ್ದಾಯ್ತು ಅಂದ್ರೆ ನಯನ ಒಂದು ಎಕ್ಸಾಂಪಲ್. ಆದ್ರೆ ಬಾಬಾ ಸಾಹೇಬ್ರು ಹೆಣ್ಣು ಮಕ್ಕಳಿಗೋಸ್ಕರ ಏನೆಲ್ಲ ಮಾಡಿದ್ರು ಅನ್ನೋದನ್ನ ದಯವಿಟ್ಟು ನಯನ ಅವರು ಅರ್ಥ ಮಾಡ್ಕೊಳ್ಳಿ. ಓದಕ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮಗೊಂದು ಅವಕಾಶ ಮಾಡಿ ಕೊಡಿ. ನಿಮಗೆ ಅದನ್ನ ಪಾಠ ಮಾಡುವಂತ ಕೆಲಸ ನಾವು ಮಾಡ್ಕೊಡ್ತೀವಿ. ನಮ್ಮಲ್ಲೂ ಸಹ ಒಂದಷ್ಟು ಜನ ಎಜುಕೇಟೆಡ್ ಹೆಣ್ಮಕ್ಳು ಇದ್ದಾರೆ. ನಿಮಗೆ ಒಂದು 2 ಅವರ್ ಒಂದ್ ಸ್ವಲ್ಪ ನಿಮಗೆ ತಿಳುವಳಿಕೆ ಹೇಳುವಂತ ಕೆಲಸ ನಾವು ಮಾಡ್ತೀವಿ. ಒಂದು ಅವಕಾಶ ಮಾಡ್ಕೊಡಿ ನಯನ ಅವರೇ. ಇಲ್ಲ ಬನ್ನಿ ಒಂದ್ ಸ್ವಲ್ಪ ಚರ್ಚೆ ಆದ್ರೂ ಮಾಡೋಣ. ಸೊ ಯಾರಿಗೇ ಆಗ್ಲಿ, ಆ ಸಮುದಾಯಕ್ಕೆ ಆಗ್ಲಿ, ಆ ಹಿರಿಯರಿಗೆ ಆಗ್ಲಿ, ಆ ಒಂದು ಸಮುದಾಯದ ರೆಪ್ರೆಸೆಂಟೇಟಿವ್ಗಾಗ್ಲಿ, ಬಾಬಾ ಸಾಹೇಬರಿಗಾಗ್ಲಿ, ಸಂವಿಧಾನಕ್ಕಾಗ್ಲಿ ಅವಮಾನ ಮಾಡಿದ್ರೆ ನಿಜವಾಗ್ಲೂ ಅದು ಒಂದು ರಾಷ್ಟ್ರದ್ರೋಹ. ಯಾಕೆಂದ್ರೆ ಆ ಸಮುದಾಯದಲ್ಲಿ ಹುಟ್ಟಿಯ ರಾಷ್ಟ್ರ ನಾಯಕರು ಬಹಳಷ್ಟು ಈ ಮಣ್ಣಿನಲ್ಲಿರೋ ಪ್ರತಿಯೊಬ್ಬ ಭಾರತೀಯ ಪ್ರಜೆನೂ ಸಹ ಋಣಿಯಾಗಿರ್ಬೇಕು. ಆದ್ರೆ ನೀವು ಬಹಳ ಉದ್ದಟತನದಿಂದ ಮಾತಾಡಿದ್ರಿ ನಯನ ಅವರೇ. ಯಾಕೋ ಅದು ಕನ್ವಿನ್ಸಿಂಗ್ ಇಲ್ಲ. ಬುದ್ಧಿ ಹೇಳೋದು, ನೀವು ಸಾರಿ ಕೇಳಿದ್ದು ಒಂದು 3 ಸಾರಿ, ಬುದ್ಧಿ ಹೇಳಿದ್ದೇ ತುಂಬಾ ದೊಡ್ಡದು. ಅಷ್ಟು ದೊಡ್ಡ ಕಲಾವಿದೆ ನಮ್ಮ ನೀನು. ಅಷ್ಟೊಂದು ಬಹಳ ಮೇಧಾವಿನ. ಒಂದು ಬ್ರೇಕ್ಲೆಸ್ ಆಗಿ ಮಾತಾಡ್ಬಿಟ್ರೆ ಅದನ್ನ ಕಲೆ ಅನ್ನಲ್ಲ, ಟ್ಯಾಲೆಂಟ್ ಅಂತ ಹೇಳಲ್ಲ. ನಿಮ್ಮ ಕಲೆ, ನಿಮ್ಮ ಟ್ಯಾಲೆಂಟ್ಗೆ ನಾನು ಗೌರವಿಸ್ತೀನಿ. ಆದ್ರೆ ಅದರಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಇರಬೇಕಾಗುತ್ತೆ. ಬಿಹೇವಿಯರ್, ಒಂದು ಹೆಣ್ಣು ಮಗಳು ಹೇಗೆ ದೊಡ್ಡವ್ರ ಜೊತೆ ಮಾತಾಡಬೇಕು, ಯಾರಾದ್ರೂ ಹಿರಿಯರು ಫೋನ್ ಮಾಡಿದಾಗ ಹೇಗೆ ಬಿಹೇವ್ ಮಾಡಬೇಕು, ಒಂದು ಶೋಷಿತ ಸಮುದಾಯವನ್ನ ನಾವು ನಮ್ಮ ಸರಿಸಮವಾಗಿ ತರಲಿಕ್ಕೆ ಆ ಬಾಬಾ ಸಾಹೇಬರು ಇಡೀ ಹೆಣ್ಣು ಮಕ್ಕಳು ಕೊಟ್ಟಿರುವಂತಹ ಕೊಡುಗೆಗೆ ಹೇಗೆ ನೀನು ನ್ಯಾಯ ಸಲ್ಲಿಸಬೇಕು ಅನ್ನೋದು ಒಂದು ಸಣ್ಣ ಪ್ರಯತ್ನ ಇಲ್ವಲ್ಲಮ್ಮ ನನಗೆ. ನಿಜವಾಗ್ಲೂ ನೋವಾಗತ್ತೆ. ನೀನು ಒಂದು ಹೆಣ್ಣು ಅಂತ ಹೇಳಲಿಕ್ಕೂ ನನಗೂ ಬೇಜಾರಾಗತ್ತೆ. ಯಾಕಂದ್ರೆ ಪ್ರತಿಯೊಂದು ಹೆಣ್ಣನ್ನು ಅರ್ಥ ಮಾಡ್ಕೊಳ್ಬೇಕು. ಹೆಣ್ಣಿಗೆ ಹೆರಿಗೆ ಲೀವ್ ಇರಲಿಲ್ಲ. ಇವಾಗ 6 ತಿಂಗಳು ವಿತ್ ಪೇಮೆಂಟ್ ಬಾಬಾ ಸಾಹೇಬರು ಕೊಟ್ಟು ಕೊಡುಗೆ. ನೀವು ಏನು 1 ಕಾಲ್ ಶೀಟ್ 2 ಕಾಲ್ ಶೀಟ್ ಅಂತ ಏನ್ ಮಾಡ್ಬಿಟ್ಟು ಪೇಮೆಂಟ್ ಕೇಳ್ತಿರಲ್ಲ, ಅದೆಲ್ಲವೂ ಬಾಬಾ ಸಾಹೇಬರು ಮಾಡಿದಂಥದ್ದು. ಲೇಬರ್ ಮಿನಿಸ್ಟರ್ ಆಗಿರುವಾಗ, ಜೊತೆಗೆ ಆಸ್ತಿಗಳಿರುವಾಗ ಭಾಗ ಕೇಳ್ತಿರಲ್ಲ ನಯನ ಅವರೇ. ನಮ್ಮ ಅಪ್ಪನ ಆಸ್ತಿ ನನಗೂ ಭಾಗ ಬರಬೇಕು ಅಂತ ಯಾರು ಕೊಟ್ಟಿದ್ದದು? ವೋಟ್ ಹಾಕ್ತಿರಲ್ಲ ಹೋಗಿ ಬಹಳ ಹೆಮ್ಮೆಯಿಂದ. ಯಾರು ಕೊಟ್ಟಿದ್ದದೆಲ್ಲ? ಈ ಎಲ್ಲ ರೈಟ್ಸ್ ಬಾಬಾ ಸಾಹೇಬರು ಕೊಟ್ಟಿರುವಂಥದ್ದು. ಯಾವಾಗ್ಲೂ ಮರಿಬಾರ್ದು. ಹಿಸ್ಟ್ರಿ ಓದಿ ನಯನ ಅವರೇ, ನೀವು ಹಿಸ್ಟ್ರಿ ಓದಿ ತಿಳ್ಕೊಳ್ಳಿ. ಪ್ರತಿ ಸಾರಿ ಬುದ್ಧಿ ಹೇಳ್ಕೊಂಡು ಇರ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಕೇಳೋದು ಎಲ್ಲ ಮೀಡಿಯಾ ಚಾನಲ್ ಹೆಡ್ಗಳು, ಪ್ರೋಗ್ರಾಮ್ ಹೆಡ್ ಮತ್ತೆ ವಾಣಿಜ್ಯ ಮಂಡಳಿ, ನಿಮ್ಮ ಪ್ರಥಮ ಜವಾಬ್ದಾರಿ ನೀವು ಅದನ್ನ ನಿಭಾಯಿಸಬೇಕು. ಹಾಗಾಗಿ ಈ ಕ್ಷಮೆ ಸಮಂಜಸವಾಗಿರಲಿಲ್ಲ, ಬುದ್ಧಿ ಹೇಳೋ ತರ ಇತ್ತು. ಹಾಗಾಗಿ ಮನ ಪರಿವರ್ತನೆ ಆಗಿಲ್ಲ ಅನ್ನೋದು ನಾನು ಕಂಡುಕೊಂಡಂತ ಸತ್ಯ. ಮನ ಪರಿವರ್ತನೆ ಆಗಿಲ್ಲ. ನೀವು ದಯವಿಟ್ಟು ಒಂದು ಟೈಮ್ ಕೊಡಿ, ನಿಮಗೆ ಇತಿಹಾಸವನ್ನ ತಿಳಿಸೋ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತು ನಮಗೆ ಜೈ ಹಿಂದ್.
ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.